ಸರ್ ಇದು 40 ಗ್ರಂಥಾಲಯ ನಮ್ಮ ತಾಲೂಕ. ನಾವು ಅದನ್ನು ಸರ್ ಡೇಟ್ 31/10/25ಕ್ಕೆ ಓಪನ್ ಮಾಡಲಿಕ್ಕೆ ಬಂದಿತ್ತು ಸರ್. ಕಳೆದ 2 ತಿಂಗಳಿಂದ ಅದು ಸ್ಥಗಿತಗೊಳಿಸಲಿಕ್ಕೆ ಆದೇಶ ಪರಿಷ್ಕೃತ ಆದೇಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಬಂದಿಲ್ಲ ಸರ್. ತಾವೇನು ಹೇಳಿದ್ರೀಗ ನಾನು ಬೆಂಗಳೂರು ಹೋಗ್ತಾನು ನಮ್ಮ ಮಿನಿಸ್ಟರ್ನ ಭೇಟಿಯಾಗಿ ಅದು ಸರಿಯಾದ ಮಾಹಿತಿ ತಿಳ್ಕೊಂಡು ಯಾವ ಪ್ರಾರಂಭ ಮಾಡ್ತೀನಿ ಅಂತ ತಿಳ್ಕೊಂಡು ಬಂದು ನಿಮಗೆ ತಿಳಿಸ್ತೀನಿ. ನಾನು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಂಥಾಲಯಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಹೊಸ ಗ್ರಂಥಾಲಯ ಕೂಡ ನಾನು ಆ ಕಟ್ಟಡಕ್ಕೆ ಕೊಟ್ಟಿದ್ದೀನಿ. ನಾನು ಹಾಗೆ ಅಸಂಖ್ಯಾತ ಪ್ರಶ್ನೆಗಳನ್ನ ಸರ್ಕಾರದ ಉದ್ದೇಶ ಇಲ್ಲ. ಯಾವುದೋ ಕಾರಣದಿಂದ ಏನಾದರೂ ಮಾನಿಟರ್ ಮಾಡೋದಕ್ಕಾಗಿ ಅದನ್ನು ಸ್ಥಗಿತ ಮಾಡಿರ್ಬೋದು. ಈಗ ಬೇಸಿಗೆ ರಜೆ ಬಂದಿದ್ದಕ್ಕೆ ಮಕ್ಕಳ ಪಾಲಕರು ಪೋಷಕರೆಲ್ಲ ಆದಷ್ಟು ಬೇಗ ಓಪನ್ ಮಾಡುವಂತ ಒತ್ತಾಯಿಸ್ತಾ ಇದ್ದಾರೆ. ನಾವು ಬಿಡಿಒ ಸರ್ ಕೇಳಿದ್ರೆ ಇವರು ನಮ್ಗೆ ಆದೇಶ ಬಂದಿಲ್ಲ. ಸಂಖ್ಯೆ 2 ವರ್ಷದಿಂದ ಯಾವುದೇ ಮನೆ ಮಂಜೂರು ಆಗ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಡ್ಕೊಡ್ಬೇಕು ಸರ್. ಈಗ ನನ್ನ ಸರ್ಕಾರ ಬಂದಿದ್ರೆ ಯಾವುದೇ ಮನೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಈ ಸತಿ ಬಜೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈಗ 1 ಲಕ್ಷ ಮನೆ ಕೊಡ್ತೀವಿ ಆದೇಶ ಮಾಡಿದ್ದಾರೆ. ಈಗ ಸರ್ಕಾರದ ಆದೇಶ ನಿರ್ವಹಿಸಿದ್ದಲ್ಲಿ ಈಗ ಜಿಯೋ ಮಾಡಿ ಎಲ್ಲ ಮನೆ ಕೊಡ್ತಿದ್ದಾರೆ ಮಾಡಿ. ಇನ್ನೊಂದು ಸರ್, ಈಗ ಹಳೆ ಅರ್ಜಿಗಳೆಲ್ಲ ಬಂದಿರುತ್ತಲ್ಲ ಮನೆ ಮಾಡದೇ ಇರ್ಬೋದು. ಈಗ ಅವ್ರು ಮಾಡಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಕೊಳ್ಬೋದಾ? ಅದು ಅಲ್ಲಿ ಪಂಚಾಯತ್ ಬೇಕಾದ ವಿಚಾರ. ಈಗ ಪಂಚಾಯತ್ ಬಾಡಿ ಇಲ್ಲ, ಅಲ್ಲಿ PDO ಮತ್ತು ಅಧಿಕಾರಿ ಇದ್ದಾರೆ. ಈಗ ಅವರು ತೀರ್ಮಾನ ತಗೊಳ್ತಾರೆ. ಕೇಂದ್ರ ಅವ್ರು ಮಾಡಕ್ ಬರಲ್ಲ ಅಂತ ಹೇಳಿ ಮಾಡಿ. ರಾಜೇಶ್ ಅವ್ರ ನಾಯಕ್. ನಮಸ್ಕಾರ. ಇವತ್ತು ಕಾಮರು ಮಾಡಿಲ್ಲ. 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ಈ ಅರ್ಜಿ ಬಂದಿದ್ರಲ್ಲ ಅದು ಅಂತದ್ದು ನಾನು ಮಾಡ್ತೀನಿ. ಸರಿ ಸರ್, ಓಕೆ. ಈಗ 24ನೇ ಇಸ್ವಿಯಿಂದ ಲ್ಯಾಂಡ್ ಹೊಡಿತಾ ಇದೆ. ಅದಕ್ಕೆ ನಾವು ವಿಡಿಯೋ ಕಟ್ಬಿಟ್ಟು ಮನೆ ನಂಬರ್ ಕೊಟ್ಟಿದ್ದಾರಾ? ವಿಡಿಯೋ ಭೇಟಿ ಆಗಿಬಿಟ್ಟು ಎಲ್ಲ ರೆಡಿಗಳ ಪತ್ರಗಳೆಲ್ಲ ಕೊಟ್ಟು ಒದಗಿಸಿದ್ದಾರೆ. ನಂಬರ್ ಇದೆಯಾ? ಅದೇ ಕೊಟ್ಟಿದ್ದಾರೆ. ಮನೆಯೆಲ್ಲ ಆನ್ಲೈನ್ ಎಂಟ್ರಿ ಮಾಡಿ ಅದಕ್ಕೆ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ ಪಾಸ್ ಮಾಡ್ತಾರೆ. ಅವರು ಸುಮಾರು 14ನೇ ಇಸ್ವಿಯಿಂದ ಕಟ್ಟಿ ಅಂತ ಹೇಳ್ತಾರೆ. ಮನೆ ನಂಬರ್ ಕೊಟ್ಟಿದ್ರಿ, ರಿಸೀಟ್ ಕೊಟ್ಟಿದ್ದಾರೆ. ರಿಸೀಟ್ ಕೊಟ್ಟಿದ್ದಾರೆ. ಅದು ನೋಡಿ ಕಳಿಸಿ. ಇಷ್ಟು ವರ್ಷದಿಂದ ಮನೆ ವಾಸ್ತವ್ಯ ಕಟ್ಟಿದ್ದಾರೆ. ಈಗ ಅವ್ರಿಗೆ ಮನೆ ಮಂಜೂರಾತಿ ನಾವು ಕೇಳಿದಾರೆ. ಈಗ ಮಂಜೂರು ಮಾಡಿ ಕಳಿಸ್ತೀವಿ. ಲೀಸ್ಟ್ನ ನೀವು ಗಟ್ಟಿ ಕಳಿಸ್ತೀರಲ್ಲ, ಕಳಿಸಿದ್ರೆ ನನಗೊಂದು ಕಾಪಿ ಕೊಡಿ, ನಾನು ಮಾತಾಡ್ತೀನಿ. ನಾನು 2 ವರ್ಷದ ಬಾಕಿ ಹೋಗ್ತದೆ. ನಾವು ಒಂದೇ ಸಲ ಬಂದ ನೋಡಪ್ಪ, ಕಟ್ಟಡಕ್ಕೆ ಅವಕಾಶ ಮಾಡಿಕೊಡಿ. ಅದು ಕಟ್ಟಡ ಮ್ಯಾನ್ಯಲ್ ನಂಬರ್ ಇದೆ, ಆನ್ಲೈನ್ ಎಂಟ್ರಿ ಅಲ್ಲ, ಈಗ ಮೊದಲೇ ಏನಪ್ಪ ಬ್ಯಾಂಗ್ಳೂರ್ ಹೌದಾ, ಇತ್ತೀಚೆಗೆ ಕಟ್ಟಡ ಬಂದಿತ್ತು ಹೌದಾ. ಈಗ ಮೊದಲಿಂದ ಆಧಾರ ಇಟ್ಕೊಂಡು ಪರವಾನಗಿ ಮನೆ ಕಟ್ಟಲಿಕ್ಕೆ ಪರೀಕ್ಷೆ ನೋಡಿಲ್ಲ. ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಗಳ ಪಂಚಾಯತಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಯಾವುದು ಗಡಾವಚನೆ ಮಾಡೋಲ್ಲ ಇಲ್ಲ. ರೋಡ್ ಪೂರ್ತಿ ಹಾಳಾಗ್ತದೆ. ಕೆಳಗಡೆ ಒಂದು 225 ಮೀಟರ್ ಬೆಳಗಾದಲ್ಲಿ ನೀರು ತುಂಬಿದೆ. ಎಷ್ಟು ಮೀಟರ್ ಆಗುತ್ತೆ ನೋಡಿದ್ದು? ಮಠದಲ್ಲಿ 250 ಕಟ್ಟಿದೆ. 225 ಮೀಟರ್ ಭಾಳ ಹಾಳಾಗಿದೆ ಸರ್ ರೋಡ್ ಕೆಳಗಡೆ. ಆ ರೋಡ್ ಈ ಮಳೆಗಾಲ ಪೂರ್ತಿ ನೀರು ಕೆಳಗಡೆ ಬಾವಿ, ಸರ್ಕಾರಿ ಬಾವಿ ತುಂಬುತ್ತದೆ. ಅದೇ ಮೀಟರ್ ಅಲ್ಲ ಸರ್, ಅದೇ ಪಂಚಾಯತ್ ಗಡಾವಚನೆ ಮಾಡ್ತಾ ಇರೋದು ವರ್ಷ ವಿಡಿಯೋನೇ ಈ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಏನು ಮಾಡ್ತಾರೆ ಸರ್? ನಮಸ್ತೆ ಸರ್. ಅದು ಸ್ಥಳ ಪರಿಷ್ಕರಣೆ ಮಾಡಿ ಕಟ್ಟಡ ಕ್ಲೀನ್ ಮಾಡಬೇಕು. ಎಲ್ಲ ವಿಡಿಯೋಗಳು ತರ್ತೀನಿ ನಾನು. ನಿಮ್ಮ ಮೇಂಟೆನೆನ್ಸ್ ಇದೆಯೋ ಅದನ್ನ ಗಟಾರಗಳೆಲ್ಲ ಕ್ಲೀನ್ ಮಾಡುವಂಥದ್ದು, ಕುಡಿಯೋ ನೀರಿನಿಂದ ರಿಪೇರಿ ಮಾಡುವಂಥದ್ದು ಮಾಡ್ಬೇಕಲ್ಲ. ಕುಡಿಯೋ ನೀರಿನ ಸರಿ ಇರ್ಬೋದು. ಕುಡಿಯೋ ನೀರಿನ ಸುಮ್ಮನೆ ಸ್ವಂತಾಗಿದೆ ಸರ್. ಕಳೆದ ಸಲ ಟ್ಯಾಕ್ಸೇಷನ್ ಆಗಿದೆ ಅಂತ ಹೇಳಿದ್ರು. ಬಟ್ ಇನ್ನು ಯಾರು ಮಾಡ್ತಾ ಇಲ್ಲ. ನೋಡಬಹುದು. ಇಲ್ಲ.
ಈಗಾಗಲೇ ಪಿಡಿಒಗಳಿಗೆ ಯಾರು ಮಾತಾಡಿದ್ರಿ, ನಿಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಪಿಡಿಒಗಳ ಗಮನಕ್ಕೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯ ನೀರಿಗೆ ಏನಾದರೂ ತೊಂದರೆ ಇದ್ರೆ